ಯುದ್ಧದ ನಡುವೆ ಬೆಂಜಮಿನ್ ನೇತನ್ಯಾಹು ಸಾವಿನ ವದಂತಿ. ಇಸ್ರೇಲ್ ಪ್ರಧಾನಿ ಹತ್ಯೆಯಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಟ. ಅದೆಲ್ಲವೂ ಸುಳ್ಳು ಸುದ್ದಿ. ನೇತನ್ಯಾಹು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ ಇಸ್ರೇಲ್. ವಯೋವೃದ್ಧರಿಗೂ ತಟ್ತಾ ಇದೆ ಸಿಲಿಂಡರ್ ಅಭಾವದ ಬಿಸಿ. 4 ದಿನಗಳಿಂದ ಕಲಬುರಗಿಯ ವೃದ್ಧಾಶ್ರಮದಲ್ಲಿ ಇಲ್ಲ ಗ್ಯಾಸ್. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವ ಸಿಬ್ಬಂದಿ ರೊಟ್ಟಿ ಚಪಾತಿ ಮಾಡೋದಕ್ಕೆ ಪರದಾಟ. ಧಾರವಾಡದಲ್ಲಿ ಸಣ್ಣ ಹೋಟೆಲ್ಗಳಿಗೂ ಶುರುವಾದ ಗ್ಯಾಸ್ ಟ್ರಬಲ್. ಹನುಮಾನ್ ಸರ್ಕಲ್ನಲ್ಲಿ ವೆಜ್ ನಾನ್ ವೆಜ್ ಟಿಫಿನ್ ಸೇರಿ 10 ಹೋಟೆಲ್ಗಳು ಬಂದ್. ಭಾನುವಾರ ಕಿಕ್ಕಿರಿತಾ ಇದ್ದ ಪ್ರದೇಶವೀಗ ಖಾಲಿ ಖಾಲಿ. ಗ್ಯಾಸ್ ಟ್ರಬಲ್ನಿಂದಾಗಿ ಚನ್ನಪಟ್ಟಣದಲ್ಲಿ ಈಗ ಹಲ್ಚಲ್. ಜನ ಹೆಚ್ಚಾಗಿ ಸೇರೋ ಬಸ್ ನಿಲ್ದಾಣದಲ್ಲೇ ಹೋಟೆಲ್ ಬಂದ್. ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿರೋ ವೆಂಕಟಾದ್ರಿ ವೆಜ್ ಹೋಟೆಲ್ಗೆ ಬೀಗ. ಗ್ಯಾಸ್ ಸಮಸ್ಯೆ, ಬೆಲೆ ಏರಿಕೆಯ ವಿರುದ್ಧ ಹೆಚ್ಚುತ್ತಾ ಇರೋ ಆಕ್ರೋಶ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಖಾಲಿ ಸಿಲಿಂಡರ್ ಹಿಡಿದು ಕೇಂದ್ರದ ವಿರುದ್ಧ ಕಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.